ಸೀತಕ್ಕ ಸೀತಕ್ಕ ಯಾರು? ಓ ಗಿರ್ಜಿ ಬಂದ್ಲ ಅನಿಸ್ತೈತಿ. ಏನೇವ ಸ್ವಲ್ಪ ಜಲ್ದಿ ಬರ್ರಿ ಅಂತಂದ್ರೆ ಈಗ ಬಂದಿರಲ್ಲ. ನನಗಂತೂ ಒಬ್ಬಕ್ಕೆ ಆಗಿ ಫುಲ್ ಟೆನ್ಷನ್ ಆಗಿ ಏನು ಮಾಡ್ಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಬರ್ರಿ ಸ್ವಲ್ಪ ನನಗೂ ಸ್ವಲ್ಪ ಕೈ ಆಸರ ಆಗ್ರಿ. ಏನು ಮಾಡ್ಕೋ ನಮ್ಮ ಅಕ್ಕ ತಂಗಿಯರು ಯಾವ ಬರಂಗಿಲ್ಲ, ಕರೆದ್ರೆ ಇದು ಮಾಡಿದ್ರೆ ಏನೋ ಕಾರಣ ಅಂತ ಕುಂತ್ಬಿಡ್ತಾವೆ. ಈಗ ನೀವು ಆಗ್ಬೇಕು, ನೀವು ಬರ್ತೀರ ನಾನು ಅನ್ಕೊಂಡ್ರೆ ನೀವು ನೋಡಿದ್ರೆ ಈಗ ಬಂದಿರಿ ನೋಡ್ರಿ. ಸೀತಕ್ಕ ಯಾಕೆ ಟೆನ್ಷನ್ ತಗಂತಿ? ಮೈ ಹೂನಾ? ಏನಿಲ್ಲವ, ಇದು ಟಿಫನ್ಗೆ ಅವಲಕ್ಕಿ ಮಾಡ್ಬೇಕಂದು ಎಲ್ಲ ಇದು ಒಗ್ಗರಣೆಲ್ಲ ಮಾಡಿಟ್ಟೇನಿ. ಅವ್ರು ಬಂದಾಗ ಕಲಿಸ್ಕೊಟ್ಟಾತ್. ಮತ್ತು ಈಗ ಕಲಿಸಿಟ್ರೆ ಸರಿಯಾಗಲ್ಲ, ಅದು ಒಂಥರ ರಬ್ಬರ್ ಆದಂಗೆ ಆಕತ್ತೆ. ಆಮೇಲೆ ಸ್ವೀಟ್ ತರಿಸೀನಿ ಒಂಥರ. ಆಮೇಲೆ ನಾನು ಸ್ವಲ್ಪ ಶಾವಿಗೆ ಪಾಯಸ ಮಾಡೇನಿ. ಆಮೇಲೆ ಮತ್ತೇನಪ್ಪ ನನಗೆ ಏನು ತಲೆನೂ ಹೊಳೆಯಕತ್ತಿಲ್ಲಲ್ಲೇ. ಸಡನ್ನಾಗಿ ಇವ್ರು ನೋಡೋಕೆ ಬರ್ತಾರೆ, ಹಂಗಿಂಗಂದ್ರೆ ನನಗೆ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೀತಕ್ಕ ಯಾಕಷ್ಟು ಟೆನ್ಷನ್ ಮಾಡ್ಕೊಂತಿ? ರಮ್ಯಾ ಏನು ರೆಡಿ ಆಗತ್ತಾಳ? ಪೂಜೆ ಬಂದಾಳಲ್ಲ ಅವಾಗ ರೆಡಿ ಮಾಡಾಕ್ತಾಳ ಅನಿಸ್ತೈತಿ. ಈಗ ಅಕ್ಕಿನೂ ರೆಡಿ ಆದ್ರೆ ಮುಗಿತೈತೆ. ನೀನು ಏನು ಮತ್ತು ಅವಲಕ್ಕಿ ಅವ್ರು ಬಂದಾಗ ಮಾತಾಡ್ಕೊಂತ ಕುಂತಿರ್ತಾರ ಅಣ್ಣರ ಜೊತೆಗೆ, ಅವಾಗ ಕಲಿಸಿದ್ರಾತು. ಹೆಂಗೆ ಮಾಡು, ಸರ್ಬತ್ ಅಂದ್ರೆ ಸರಿಯಾಗಿ ಅನ್ಸಂಗಿಲ್ಲ. ಒಂದು ಕೆಲಸ ಮಾಡು, ಇಲ್ಲೇ ಬೇಕ್ರಿ ಐತಲ್ಲ, ಹೋಗಿ ಅಣ್ಣಾರನ್ನ ಹೋಗಿ ಒಂದು ಯಾವ್ದಾರ ಜ್ಯೂಸ್ ತೊಗೊಂಬಂದು ಅಂದ್ಬಿಡ. ಅವ್ರು ಬರೋತ್ತಿಗೆ ಸ್ವಲ್ಪ ತಣ್ಣಗೆ ಜ್ಯೂಸ್ ಕುಡಿತಾರೆ. ಅವರು ಜ್ಯೂಸ್ ಕುಡಿಯೋತ್ತಿಗೆ ಸ್ವಲ್ಪ ಬೇಕಾದ್ರೆ ಅವಲಕ್ಕಿ ಅದನ್ನ ಕಲಿಸ್ಕೊಡೋಕೆ ಬರ್ತೈತೆ ಒಂದು 10 ನಿಮಿಷ ಬಿಟ್ಟು. ಅಡುಗೆ ಮನೆಗೇನು ಏನಿಲ್ಲ ಕೆಲಸ. ಆಕೆ ಹೂ ತಂದಿದ್ಲು, ಹೂ ಕೊಡ್ತಾನೆ ಆಕೆಗೆ, ಹೂ ಇಡು ಅಂತ. ಬರ್ರಿ ಸ್ವಲ್ಪ ನೀವು ನೋಡ್ರಿ ಏನೇನು ರೆಡಿ ಮಾಡಂಗಿದ್ರೆ ರೆಡಿ ಮಾಡಿಸ್ರಿ. ರೀ ಏನು ಮಾಡಕತ್ತೀರಿ? ಹೋಗಿ ಒಂದು ಇದು ಅಲ್ಲೇ ಬೇಕ್ರಿ ಐತಲ್ಲ, ಹೋಗಿ ಒಂದು 2 ಲೀಟ್ರಿಂದ ಜ್ಯೂಸ್ ತೊಗೊಂಬಂದ್ಬಿಡ್ರಿ. ಮತ್ತು ಸರ್ಬತ್ತು ಮಜ್ಜಿಗೆ ಅಂದ್ರೆ ಸರಿ ಅನ್ಸಂಗಿಲ್ಲ. ಜ್ಯೂಸ್ ತೊಗೊಂಬಂದ್ಬಿಡ್ರಿ. ಮತ್ತು ಅಂಥದ್ದು ಯಾವ್ದು 7 ಅಪ್ಪು, ಆರೆಂಜು, ತಮ್ಸಪ್ಪು ಅಂತ ಇಂಥ ಏನೋ ತಂದ್ಗಿಂತೀರಿ. ಮತ್ತು ಅವು ಏನು ಬೇಡ, ಮ್ಯಾಂಗೋ ಜ್ಯೂಸ್ ತೊಗೊಂಬಂದ್ಬಿಡ್ರಿ 2 ಲೀಟ್ರಿಂದ. ಏನು ಕಾಡ್ತೀಯೋ ಮಾರಯ್ಯ, ಬೆಳಗ್ಗೆಯಿಂದ ಅದನ್ನ ಮಾಡು ಇದು ಮಾಡು ಅದನ್ನ ತಗೊಂಬ ಇದನ್ನ ತಗೊಂಬ ಅಂತಂದು ಸಣ್ಣ ಹುಡುಗನ ಮಾಡ್ದಂಗೆ ಮಾಡ್ಬಿಟ್ಟು ನೋಡಿ ನೀನಂತರು. ಅಯ್ಯ, ನಿಮ್ಮ ಮಗಳನ್ನ ನೋಡಕ್ಕೆ ಬರಕತ್ತಿರೋದು, ಮತ್ತು ನೀವು ಅಡ್ಡಾಡಿ ಮಾಡ್ಲಾರ್ದೆ ಇನ್ಯಾರು ಮಾಡ್ತಾರೆ? ಹೋಗಿ ತಗೊಂಬ ಹೋಗ್ರಿ, ಈಗ ಮಾತಾಡೋದು ಬಿಟ್ಟು. ಸರಿ ತಗ, ಮತ್ತೇನು ಈಗ ಹೇಳ್ಬಿಡು. ಮತ್ತೆ ಈಗ ಬಂದ್ಮ್ಯಾಗ ಮತ್ತೆ ಇನ್ನೊಂದ್ಸರಿ ಕಳಿಸ್ಬೇಡ ನೋಡಷ್ಟ. ಬಂದು ಅನಿಸ್ತೈತವ್ರು. ಸೀತಾ ಸೀತಾ ಒಳಗೆ ಸೇರ್ಕೊಂಡು ಏನು ಮಾಡಕತ್ತಿ? ಬಂದು ನೋಡೋರು, ಬಾ ಜಲ್ದಿ ಬಾ ಇಲ್ಲಿ. ಬಂದು ತಡ್ರಿ ಸ್ವಲ್ಪ. ಅದೇ ಹಳೆ ಸೀರೆ ಉಟ್ಕೊಂಡಿದ್ದೆ, ಸ್ವಲ್ಪ ಚೆನ್ನಾಗಿರೋ ಸೀರೆ ಉಟ್ಕೊಂಡು ಬರಕ್ತಂತ ಹೇಳ್ರಿ. ಬೆಳಗ್ಗೆಯಿಂದ ಇದು ಮಾಡೋದಕ್ಕಂದು ನಾನು ಸೊಳ್ಳೆ ಸೀರೆ ಉಟ್ಕೊಂಡ್ಲಿಲ್ಲ. ನೀವು ಹೋಗಿ ನಿಂತ್ಕೊಳ್ಳಿ, ಬಂದೆ. ಬರ್ರಿ ಕಾಲು ತಕೋರ, ಅಲ್ಲಿ ನೀರದು ನೋಡ್ರಿ ಅಲ್ಲೇ. ಅವಸರಕ್ಕೆ ಸೀರೆ ಉಟ್ಕೊಂಡೆ, ಹೆಂಗಾಗತ್ತೆ ಏನ? ಅಯ್ಯೋ ಅಲ್ಲಿ ಇಲ್ಲೇ ಬಂದಾರ. ಬರ್ರಿ ಒಳಗೆ ಬರ್ರಿ ಕುತ್ಕೊ ಬರ್ರಿ. ಹೆಂಗ್ರಿ ಮನೆ ಬೇಗ ಗೊತ್ತಾತ್ರಿ? ಹ್ಞೂ ರೀ ಅಕ್ಕರೆ, ಅಣ್ಣರ ಹೆಸ್ರು ಹೇಳತ್ತಿಗೆ ಮತ್ತು ಅವರ ತೋರಿಸ್ಕೊಟ್ರು ಮನಿನ, ಹಂಗೆ ಬಂದ್ವಿ. ಸರಿ, ನೀವು ಮಾತಾಡ್ತೀರಿ, ನಾನು ಬಂದೆ. ನಿನ್ನ ಹೆಸರಪ್ಪ? ನನ್ನ ಹೆಸರು ರವಿ ಅಂತ ಅಂಕಲ್. ನಾನು ಪ್ರೈವೇಟ್ ನಂದೇ ಅಂತ ಕಂಪ್ನಿ ಇದೆ, ಸ್ವಂತ ಓನೋ ಕಂಪ್ನಿ ಇದೆ. ಆ ಕಂಪ್ನಿ ನೋಡ್ಕೊಂತ ನಾನು ಬಿಸ್ನೆಸ್ನು ಹಂಗೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಓ ಹೌದೇನಪ್ಪ. ನಿಮ್ಮ ಅಪ್ಪರು? ಇಲ್ಲ, ಅವರು ಈಗ ರೀಸೆಂಟಾಗಿ ತೀರ್ಕೊಂಡ್ರು. ಅದಕ್ಕೆ 1 ವರ್ಷದೊಳಗೆ ಮದುವೆ ಮಾಡಬೇಕು, ಇಲ್ಲ ಅಂತಂದರೆ ಮತ್ತೆ 3 ವರ್ಷ ಮದುವೆ ಮಾಡೋಕ್ಕೆ ಬರಲ್ಲ ಅಂತಂದ್ರೆ, ಅದಕ್ಕೆ ಮತ್ತೆ ಇನ್ನೂ 3 ವರ್ಷ ಅಂದ್ರೆ ಭಾಳ ಟೈಮ್ ಲೇಟ್ ಆದಂಗೆ ಆಗ್ಬಿಡ್ತೈತಿ. ಅದಕ್ಕೆ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಒಬ್ಬರು ಗೊತ್ತಿರೋರು ಇದ್ರು, ಭಾಳ ಗೊತ್ತಿರೋರು, ಅವ್ರಿಗೇನೋ ನ್ಯೂ ಫ್ರೆಂಡ್ ಅಂತೆ. ಹಂಗಾಗಿ ನಿಮ್ಮ ಮಗಳು ಇದ್ದಾಳೆ, ಮದುವೆ ವಯಸ್ಸಿಗೆ ಬಂದಿರೋ ಮಗಳು ಇದ್ದಾಳೆ ಅಂತಂದ್ರೆ, ಅದಕ್ಕೆ ನೋಡ್ಕೊಂಬಂದ್ರೆ ಆಯಿತು ಅಂತಂತಂದು ಬಂದ್ವಿ ನಾವು. ಓ ಹೌದ್ರಿ, ಗೊತ್ತಿದ್ದಿಲ್ಲ ರೀ, ಮತ್ತೇನು ಅನ್ಕೋಬೇಡ್ರಿ. ಅಯ್ಯೋ ಇರಲಿ ಬಿಡ್ರಿ, ಪಾಪ ನಿಮ್ಗೆ ಹೆಂಗೆ ಗೊತ್ತಾಗದೆ ಹೇಳ್ರಿ. ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇದೆ. ನನ್ನ ಮಗ ಈಗ ಆಫೀಸ್ ಹೋಗ್ತಿದ್ದಾನಲ್ಲ, ಅದೇ ಆಫೀಸ್ಗೆ ಹೋಗ್ತಿದ್ರು. ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿ ಆಗ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿಬಿಟ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲೇ ಜೀವನ ಇದ್ದಿದ್ದಿಲ್ಲ. ಭಾಳ ಬೇಜಾರಾಯ್ತು ನಮಗೂ. ಆದರೆ ಈಗ ಏನು ಮಾಡಬೇಕು, ಅವ್ರ ನೆನಪಿನಾಗ ಎದ್ಕೊಂಡು ಕುಂತರ ಈಗ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತಲ್ಲ. ಅದಕ್ಕೆ ಮದುವೆ ಮಾಡಿದ್ರಾಯ್ತು ಅಂತಂದು ಯೋಚನೆ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಮನೆ ಫ್ರೆಂಡು ಅವರು ಮತ್ತು ಮನೆಗೆ ಬಂದಿದ್ರಲ್ಲ, ಅವ್ರು ಹೇಳಿದ್ರು, ಹಿಂಗೆ ನನಗೆ ಗೊತ್ತಿರೋರೊಬ್ಬರು ಅದಾರ, ಭಾಳ ಒಳ್ಳೆ ಮಂದಿ ಅದಾರ, ಅವರು ಮದುವೆ ವಯಸ್ಸಿಗೆ ಬಂದಿರೋ ಒಬ್ಬಳು ಮಗಳಿದ್ದಾಳೆ, ಕೇಳ್ತೇನೆ ಅಂದ್ರೆ ಅದಕ್ಕೆ ನಾವು ಕೇಳಿ ಅಂತಂದು ಹೇಳಿದ್ದಕ್ಕೆ ಇಲ್ಲಿಗೆ ಬರಂಗಾತು ನೋಡ್ರಿ. ಹಂಗಾದ್ರೆ ಈಗ ಮನ್ಯಾಗ ನೀವು ನಿಮ್ಮ ಮಗ ಇಬ್ಬರನ್ನ ಇರೋದು? ಹ್ಞೂ ರೀ, ನಾವಿಬ್ಬರೇ ಇರೋದು ನೋಡ್ರಿ. ಈ ಪೂಜಾ ಎಲ್ಲ ರೆಡಿ ಆಗ್ತಿಲ್ವ? ಅವರೆಲ್ಲ ಗಂಡಿನ ಕಡೆಯವರು ಎಲ್ಲ ಬಂದು ಕೂತ್ಕೊಂಡಾರ. ನಾನು ಜ್ಯೂಸಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟನಿ, ಕರ್ಕೊಂಬರಕ್ಕಿನ ಹೂವು ಇಟ್ಟು ಲೋಡ ಗಿರ್ಜಾಗ ಆಗನ ಹೂವು ತಗೊಂಡು ಹೋಗಂತ ಅಂದೆ. ಓ ಇಲ್ಲೇ ಅದಾವಲ್ಲ, ಸರಿ, ಹೂವಿಟ್ಟು ದೊಡ್ಡ ಕರ್ಕೊಂಬರ್ರಿ. ಏನು ತೊಗೊತೀರಾ? ಟೀ ತೊಗೊತೀರಾ, ಏನು ಕಾಫಿ ತೊಗೊತೀರಾ?
ಅಯ್ಯೋ ಏನು ಬೇಡ ನೋಡ್ರಿ, ನಾವು ಈಗ ಮನ್ಯಾಗ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ಟಿಫನ್ ಮಾಡಿ ಟೀ ಕುಡ್ಕೊಂಡು ಬಂದ್ವಿ. ಕಾರ್ನಲ್ಲಿ ಬಂದ್ವಲ್ಲ, ಭಾಳ ಏನು ಇದಾಗಿಲ್ಲ. ಹುಡುಗಿನ ತೋರಿಸ್ಬಿಡ್ರಿ, ಹುಡುಗಿನ ತೋರಿಸಿ ಆದಮೇಲೆ ಬೇಕಾದ್ರೆ ಏನು ಅಂತ ನೋಡೋಣಂತೆ. ಹ್ಞೂ ಬಂದ್ರಿ, ಕರ್ಕೊಂಬರಾಕತ್ತಾರೆ. ಈಕಿನ ನೋಡ್ರಿ ನಮ್ಮ ಮಗಳು. ಹೋಗಿ ಸ್ವಲ್ಪ ಮುಂದೆ ಹೋಗಿ ಆ ಕಡೆ. ನಿನ್ನ ಹೆಸರೇನಮ್ಮ? ರಮ್ಯಾ ಅಂತಾರೆ ನನ್ನ ಹೆಸರು. ಏನು ಓದಿಯಮ್ಮ ನೀನು? ನಾನು ಬಿ.ಕಾಮ್ ಓದಕತ್ತೇನೆ ರೀ, ಫೈನಲ್ ಇಯರ್. ಈಗ ಇನ್ನೊಂದು ಎರಡು ತಿಂಗಳಾದ್ಮೇಲೆ ಎಕ್ಸಾಮ್ ಇದಾವೆ. ಆ ಎಕ್ಸಾಮ್ ಮುಗಿದ್ರೆ ಫೈನಲ್ ಇಯರ್ ಮುಗಿತೈತಂತ, ಡಿಗ್ರಿ ಮುಗ್ದಂಗೆ ಆಕತ್ರಿ. ನೋಡು ಹುಡುಗಿನ, ಹೆಂಗೆ ಹುಡುಗಿ ಇಷ್ಟ ಆದ್ಲ ನಿನಗೆ? ಹ್ಞೂ ಅಮ್ಮ, ನನಗಿಷ್ಟ ಆದ್ರು ಹುಡುಗಿ. ನಿನಗೆ? ನಿಮ್ಗೆ ಇಷ್ಟ ಆದ್ರೆ ಸಾಕಪ್ಪ. ಅಂದಂಗೆ ನನಗೂ ಇಷ್ಟ ಆದ್ಲು, ನೋಡಿದ್ರೆ ಒಳ್ಳೆ ಹುಡುಗಿ ಅನ್ನಿಸ್ತಾಳೆ. ನೀನು ಹೋಗಮ್ಮ ಒಳಗೆ. ತಡ್ರಿ ಬಂದೆ. ಹೆಂಗಪ್ಪ, ನಮ್ಮ ಹುಡುಗಿ ಇಷ್ಟ ಆದ್ಲ ನಿಮಗೆ? ಹ್ಞೂ ರೀ, ನನ್ನ ಮಗುಗೆ ಇಷ್ಟ ಆದ್ಲು, ನಮಗೂ ಇಷ್ಟ ಆದ್ಲು ನೋಡ್ರಿ. ನಮಗೇನು ಅಭ್ಯಂತರ ಇಲ್ಲ, ನಮ್ಮ ಸೊಸೆ ಮಾಡ್ಕೊಳಕ್ಕೆ ನಮಗೆಲ್ಲ ಒಪ್ಪಿಗೆ ಐತೆ ನೋಡ್ರಿ. ನಿಮ್ಮದು ಏನಂತಂದು ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಯೋಚನೆ ಮಾಡಿ ನಿಮ್ಮ ಮಗಳಿಗೆ ಒಪ್ಪಿಗೆ ಐತಿಲ್ಲ ಕೇಳಿ ಹೇಳ್ರಿ ಆರಾಮಾಗಿ. ಗಿರ್ಜಿ, ಗೌರಕ್ಕ ಇಲ್ಲೇ ನಿಂತಿರಲ್ಲ, ಬರ್ರಿ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಏ ಬಿಡ ಸೀತಕ್ಕ, ನಮ್ಮನ್ನೇನು ಪರಿಚಯ ಮಾಡಿಸ್ತಿ, ಹೋಗ್ಬಿಡು ಬೇಡ. ಹಂಗಂದ್ರೆ ಹಂಗೆ ಪಾಪ ಇಷ್ಟೆಲ್ಲ ಬಂದು ಮನೆಯವ್ರಂಗೆಲ್ಲ ಮಾಡಿರಿ. ಬರ್ರಿ ಏನಾಗಲ್ಲ. ಇವರು ನನ್ನ ಗೆಳತಿಯರಿ, ಗಿರ್ಜಾ ಆಮೇಲೆ ಗೌರಕ್ಕ ಅಂತಂದು. ಇಲ್ಲೇ ಮುಂದಿನ ಓಣಿ ಐತಲ್ರಿ, ಅಲ್ಲೇ ಐತ್ರಿ ಇವ್ರಿಬ್ರು ಮನೆ. ಮತ್ತು ಸಡನ್ನಾಗಿ ಇದಾತಲ್ಲ ನೀವು ನೋಡೋಕೆ ಬರೋದು, ಅದಕ್ಕೆ ಮತ್ತು ಯಾರು ನಮ್ಮ ಸಂಬಂಧಿಕರು ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ಅದಕ್ಕೆ ಹಂಗೆ ಇವರೇ ಬಂದು ಸ್ವಲ್ಪ ಎಲ್ಲ ಸಹಾಯ ಮಾಡಿದ್ರು ನೋಡಿರಿ. ನಮ್ಮ ಮನೆಗೆ ಏನು ಫಂಕ್ಷನ್ ಇದ್ದರೂ ಎಲ್ಲ ಮನೆಯವ್ರಂಗೆ ಮಾಡ್ತೇವೆ ರೀ. ಅವ್ರ ಮನೆಗಿದ್ದು ನಾವು ಅವ್ರ ಮನೆಗೆ ಹೋಗಿ ಮಾಡ್ತೇವೆ. ನಮ್ಮ ಮನೆಗೆ ಏನರ ಫಂಕ್ಷನ್ನು ಕಾರ್ಯ ಏನರ ಇದ್ರೆ ನಮ್ಮ ಮನೆಗೆ ಬಂದು ಅವ್ರು ಮಾಡ್ತಾರೆ. ಹೋ ಹೌದೇನು ರೀ? ಮತ್ತು ಆಗ್ಬೇಕು ಬಿಡ್ರಿ, ಇರ್ಬೇಕು. ಮತ್ತು ನೆರವೇರಿಯವ್ರು ಅಂತಂದ್ರೆ ಮತ್ತು ಇಂಥವಕ್ಕೆಲ್ಲ ಆದ್ರೆ ನಮ್ಮವ್ರು ಅಂತಂದು ಒಬ್ಬೊಬ್ಬರು ಸಂಬಂಧಿಕರು ಬರೋಲ್ಲ, ಅದು ಮಾಡಲ್ಲ, ಕೆಲಸ ಅಂತಂದು ಬರೀ ಅದ್ರಾಗ ಮುಳುಗಿರ್ತಾರೆ. ಮತ್ತು ಸ್ವಲ್ಪ ಹಿಂಗೆ ಗೆಳತಿಯರು ಫ್ರೆಂಡ್ಸ್ ಮತ್ತು ಇಂಥರ ರೀ ಆಗೋದು. ಏನು ರೀ ಗಿರ್ಜಕ್ಕರೆ, ಗೌರಕ್ಕರೆ, ಆರಾಮದೀರಾ? ಹ್ಞೂ ರೀ ಆರಾಮದ. ನೀವು ಆರಾಮದೀರಾ? ಆರಾಮದೇವೆ ನೋಡಿರಿ. ಸ್ವಲ್ಪ ಸಮಯದ ನಂತರ ಸರಿ ತಗೋರಿ. ನಮಗಂತರೂ ಹುಡುಗಿ ಇಷ್ಟ ಆಗಲ್ರಿ. ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ನಮ್ಗೆ ಯಾವ ಅಭ್ಯಂತರನಿಲ್ಲ. ನಿಮ್ಗೆ ಏನಂತ ನಿಮ್ಮ ಹುಡುಗಿ ಅಭಿಪ್ರಾಯ ಏನು ಅಂತಂದು ಕೇಳಿ, ಅರ್ಜೆಂಟ್ ಏನಿಲ್ಲ, 1-2 ದಿನ ಬೇಕಾದ್ರೆ ಟೈಮ್ ತಗೊಂಡೆ ಯೋಚನೆ ಮಾಡಿ ಹೇಳ್ರಿ. ಯಾಕಂದ್ರೆ ಇದು ಸಣ್ಣ ವಿಷಯ ಅಲ್ಲಲ್ರಿ, ಮದುವೆ ಆಗೋದು ಸಣ್ಣ ವಿಷಯ ಅಲ್ಲ. ನೋಡಿರಿ, ಯೋಚನೆ ಮಾಡಿ ನಿಮ್ಮ ತೀರ್ಮಾನ ಏನಂತಂದು ಹೇಳ್ರಿ. ಅಯ್ಯೋ ಹಂಗೆ ಹೋಗ್ತೀರ? ಊಟ ಮಾಡ್ಕೊಂಡು ಹೋಗಂತೀರಿ, ಎಲ್ಲ ಅಡುಗೆನೂ ಆಗೈತಿ, ಊಟ ಮಾಡಿ ಹೋಗ್ಬಿಡುವಂತ್ರಿ. ಅಯ್ಯೋ ಇಲ್ರಿ ಬೇಡ, ಬೆಳಗ್ಗೆನೇ ಲೇಟಾಗಿ ಟಿಫನ್ ಮಾಡಿದ್ವಿ, ಇನ್ನು ಹೊಟ್ಟೆ ಹಸ್ತಲ್ಲ. ಅದೊಂದು ಜ್ಯೂಸ್ ಕೊಟ್ರಲ್ಲ, ಹೊಟ್ಟೆ ತುಂಬಿದ್ಬಿಡ್ರಿ ತಣ್ಣಗೆ, ಮತ್ತೇನು ಬೇಡಬಿಡ್ರಿ. ಅಲ್ಲ ಸ್ವಲ್ಪ ಅವಲಕ್ಕಿನ ಕಲಿಸ್ತೀನಿ ತಡ್ರಿ, ಒಗ್ಗರಣೆ ಎಲ್ಲ ರೆಡಿ ಐತಿ. ಅವಲಕ್ಕಿ ಕಲ್ಸ್ಕೊಂಬರೋದೇನು ಎಷ್ಟೊತ್ತಾಗೈತಿ? ಒಂದು 5 ನಿಮಿಷ ತಡ್ರಿ, ಕಲ್ಸ್ಕೊಂಬಂದ್ಬಿಡ್ತೇನೆ. ಅಯ್ಯೋ ಇಲ್ರಿ ಬೇಡ, ಮತ್ತೆ ಬೀಗ್ರ ಹತ್ರ ಹೋಗೋದು ಬರೋದು, ನಮ್ಮ ಮನೆಗೆ ನೀವು ಊಟ ಮಾಡೋದು, ನಿಮ್ಮ ಮನೆಗೆ ನಾವು ಊಟ ಮಾಡೋದು ಇದ್ದುದಲ್ಲ. ಈಗ ಸದ್ಯ ಬಿಸಿಲಲ್ರಿ, ಊಟ ಗೀಟ ಏನು ಜಾಸ್ತಿ ಹೋಗಂಗಿಲ್ಲ, ಬರೀ ನೀರು ಕುಡ್ದ ಹೊಟ್ಟೆ ತುಂಬಿಡ್ತೈತಿ. ಈಗ ಬರೋತ್ತಿಗೆ ನೀರು, ತಣ್ಣ ನೀರು ಕೊಟ್ಟರೆ, ಗಡಿಗೆಗೆ ನೀರು ಮಸ್ತ್ ತಣ್ಣಗಿದ್ವ, ಹೊಟ್ಟೆ ತುಂಬ ಅವನ ಕುಡಿದ್ವಿ. ಆಮೇಲೆ ಮತ್ತೆ ಈಗ ಜ್ಯೂಸು ಕೊಟ್ರಲ್ಲ, ಹೊಟ್ಟೆ ತುಂಬಿಡ್ತು. ಮತ್ತೆ ಬರ್ಕಂತ ಇರ್ತಾವಲ್ಲ, ಅವಾಗ ಮತ್ತೆ ಮಾಡೋಣ ತಗೋರಿ. ಈಗ ಮತ್ತು ಇವೊಂದು ಕೆಲಸ ಐತಿ, ಇವತ್ತೊಂದಿನ ರಜೆ ಹಾಕಿದ್ದೀವನು, ಅದಕ್ಕಾಗಿನ ಇಲ್ಲಿಗೆ ಬರಂಗಾತು. ಇಲ್ಲಾಂದ್ರೆ ಇವನು ಆಗ್ಲೆಲ್ಲ ರಜೆ ಮಾಡೋಂಗಿಲ್ಲ. ಮತ್ತು ಏನೋ ಬೇರೆ ವರ್ಕ್ ಏನೋ ಐತಂತೆ, ಹೋಗ್ಬೇಕಂತ ಅಂದ, ಅದಕ್ಕೆ ಸುಮ್ಮನೆ ಮತ್ತೆ ಟೈಮ್ ಆಗತ್ತೆ. ಹೌದ್ರಾ? ಸರಿ ತಗೋರಿ. ಸರಿ ಅಣ್ಣಾರೆ, ನಾವು ಹೋಗಿ ಬರ್ತಾವ್ರಿ. ನಿಮ್ಮದು ಏನು ವಿಷಯ, ನಿಮ್ಮ ಅಭಿಪ್ರಾಯ ಏನು, ತೀರ್ಮಾನ ಏನಂತಂದು ಫೋನ್ ಮಾಡಿ ಹೇಳ್ರಿ. ಆಯ್ತು ರೀ, ಫೋನ್ ಮಾಡಿ ಹೇಳ್ತೇವೆ ತಗೋರಿ. ಸರಿ ಬರ್ತೇವೆ ರೀ ನಾವು. ಸರಿಯಪ್ಪ, ಹೋಗಿ ಬರ್ರಿ, ಹುಷಾರು ನೋಡಿರಿ. ಮೊದಲೇ ಇಲ್ಲಿ ಮುಂದೆ ಸ್ವಲ್ಪ ರೋಡ್ ಸರಿ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ರಪ್ಪ. ಸರಿ ರೀ. ಹೋಗಿ ಬರ್ತಾವ್ರಿ. ಹೋಗಿ ಬರ್ಯಾಕರೆ ನಾವೇನಂತ ಫೋನ್ ಮಾಡಿ ಹೇಳ್ತಾವಂತ ತಗೋರಿ. ನಾವೇನು ಭಾಳ ಕಾಯಿಸಲ್ ತಗೋರಿ. ಇವತ್ತು ಸಾಯಂಕಾಲ ಇಲ್ಲ ನಾಳೆ ಎಷ್ಟೊತ್ತಿದ್ರೆ ಹೇಳ್ತಾವಂತ ಏನಂತಂದು. ಸೀತಕ್ಕ, ನನಗಂತೂ ಒಳ್ಳೆ ಮನ್ತರ ಅನಿಸ್ತದೆ ನೋಡುವ. ಆ ಅಕ್ಕಾರು ಆಮೇಲೆ ಆ ಹುಡುಗ ಮಾತಾಡೋದು ಇದ್ರಾಗೆಲ್ಲ ಗೊತ್ತಾಗ್ಬಿಡ್ತೈತಿ. ಚೆನ್ನಾಗದ ಅನಿಸ್ತೈತೆ ನೋಡಿ ನನಗಂತೂ. ನನಗೂ ಹಂಗೆ ಅನ್ನಿಸ್ತು. ನಮಗೂ ಏನಪ್ಪ ಚೆನ್ನಾಗಿ ಮಾಡ್ಕೋಬೋದು ಅನ್ನಿಸ್ತೈತಿ. ನಮ್ಮ ರಮ್ಯನ ಒಂದು ಕೇಳ್ಬೇಕಲ್ಲಪ್ಪ, ಏನಂತಾಳೆ ಏನಂದು ರೀ. ನಿಮ್ಗೇನು ಅನಿಸ್ತು? ಹೆಂಗೆ ನಮ್ಮ ರಮ್ಯಾಗ ಮಾಡ್ಕೊಂಡ್ರೆ ಚೆನ್ನಾಗತ್ತಲ್ಲ? ಹುಡುಗ ಚೆನ್ನಾಗದ, ನೋಡೋಕ್ಕೂ ಚೆನ್ನಾಗದನ. ಕಂಪ್ನಿ ಐತಂತೆ, ಸ್ವಂತ ಕಂಪ್ನಿ, ಬಿಸ್ನೆಸ್ ಮಾಡ್ತಾನಂತೆ. ಮನೆ ಐತಂತೆ, ಸ್ವಂತ ಮನೆ, ಕಾರು ಬೈಕು ಎಲ್ಲ ಅದಾವು. ಸ್ವಲ್ಪ ಆಸ್ತಿನೂ ಐತಿ ಹಂಗೆ ನೋಡಿದ್ರೆ.
ಬರೀ ಆಸ್ತಿ ಐತಂತಂದಲ್ಲ, ಪಾಪ ಅವ್ರು ಮಾತಾಡಿದ್ರೆ ಗೊತ್ತಾಗೈತಿ ಎಲ್ಲ ಒಳ್ಳೆ ಜನ, ಒಳ್ಳೆ ಮನೆತನ ಅಂತಂತಂದು. ನನಗೂ ಚೆನ್ನಾಗಿ ಅನಿಸ್ತದೆ ನೋಡಿ ಮಾಡ್ಕೊಂಡ್ರೆ. ನಮ್ಮ ಮನೆ ಅಳಿಯ ಹೆಂಗಿರ್ಬೇಕು ಅಂದ್ಕೊಂಡಿದ್ವು ಎಲ್ಲ ಆ ಗುಣ ಎಲ್ಲ ಅದಾವು. ನಮಗೂ ಎಲ್ಲ ಓಕೆ. ರಮ್ಯನ ಒಂದು ಮಾತು ಕೇಳು ಏನಂತಂದು, ತೀರಾ ಅರ್ಜೆಂಟ್ ಏನು ಮಾಡಬೇಡ, ನಿಧಾನಕ್ಕೆ ಯೋಚನೆ ಮಾಡನ್ನು. ನಾಳೆವರೆಗೂ ಟೈಮ್ ತಗೋಣ, ನಾಳೆ ಹೇಳನ್ನು. ಮತ್ತು ಅವ್ರಿಗೂ ಹೇಳ್ಬೇಕಲ್ಲ ನಾವು ಏನಂತಂದು. ಇಲ್ಲಾಂದ್ರೆ ನಾವು ಇಲ್ಲಾಂದ್ರೆ ಪಾಪ ಬೇರೆ ಕಡೆ ಎಲ್ಲ ನೋಡ್ತಾರೆ. ಯಾಕಂದ್ರೆ ಏನೋ ಅವ್ರ ಅಪ್ಪರು ತೀರ್ಕೊಂಡಾರಂತೆ. ಈಗೆಲ್ಲ ಮನೆ ಜವಾಬ್ದಾರಿ ಎಲ್ಲ ಇವಂದ. ಮತ್ತೇನೋ 1 ವರ್ಷದೊಳಗೆ ಮಾಡ್ಬೇಕಂತ. ಈಗ ರೀಸೆಂಟಾಗಿ ತೀರ್ಕೊಂಡ್ರಂತೆ. ಇಲ್ಲಾಂದ್ರೆ ಮತ್ತು 3 ವರ್ಷ ಮಾಡೋಕ್ಕೆ ಬರಲ್ಲ ಅಂದಾರಂತೆ. ಅದಕ್ಕೆ ಮತ್ತು ನಮಗೀಗ ನಾವಿಲ್ಲ ಅಂತಂದ್ರೆ ಪಾಪ ಬೇರೆ ಕಡೆ ಆದರೂ ನೋಡ್ತಾರೆ ಅವರು. ಅದಕ್ಕೆ ಹೌದು, ನೀವು ಹೇಳೋದು ನಿಜ. ನಾನು ಕೇಳ್ತಂತ ಕರೆ ರಮ್ಯಾನ ಏನಂತ ಕೇಳಿ ಹೇಳ್ತಾನಂತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.